ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು, ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ಕೇಳಿ ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ. ಕೇಳಿ, ಆನಂದಿಸಿ ಹಾಗೂ ಭೇಟಿ ನೀಡಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸರಣಿ ಹಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಗೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆಯ ಆಲೂರಿನ ಒಂದು ಪ್ರವಾಸಿ ತಾಣದ ಬಗ್ಗೆ ತಿಳ್ಕೊಂಡಿದ್ವಿ. ಲಕ್ಷ್ಮೀ ಜನಾರ್ದನ ದೇಗುಲದ ಬಗ್ಗೆ ಪರಿಚಯವನ್ನು ಮಾಡ್ಕೊಂಡಿದ್ವಿ. ಇವತ್ತು ಕೂಡ ಒಂದು ಆಲೂರಿನ ಒಂದು ಸ್ಥಳದ ಬಗ್ಗೆ ನಿಮ್ಮ ಮುಂದೆ ಕೆಲವೊಂದಷ್ಟು ಮಾಹಿತಿಯನ್ನು ನೀಡುವಂಥ ಪ್ರಯತ್ನ. ಅದಾಗಿ ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ನಮ್ಮ ಕೆಲಸ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಪ್ರೋತ್ಸಾಹ ನೀಡುತ್ತೆ. ಅಷ್ಟೇ ಅಲ್ಲದೆ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಬೇಕು ಅನ್ನೋ ಆಸಕ್ತಿ ನಮಗೆ ಮೂಡುತ್ತೆ. ಹಾಗಾಗಿ ನೀವು ಲೈಕ್, ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ತುಂಬ ಪ್ರೋತ್ಸಾಹ ನೀಡಿದಾಗ ಆಗುತ್ತೆ. ಸೊ ಪ್ಲೀಸ್, ಐ ರಿಕ್ವೆಸ್ಟ್, ನಾನು ಪ್ರೀತಿಯಿಂದ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವೆಲ್ಲವೂ ಕೂಡ ಫ್ರೀ ಆಗಿರುತ್ತೆ, ಉಚಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಯಾವುದೇ ದುಡ್ಡು ಕೂಡ ನಿಮ್ಮಿಂದ ಖರ್ಚಾಗೋದಿಲ್ಲ. ಹಾಗಾದರೆ ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ಮತ್ತೊಂದು ಗ್ರಾಮ, ಇದು ಹಾಲೂರು ತಾಲೂಕಿನಲ್ಲೇ ಬರುವಂಥ ಒಂದು ಗ್ರಾಮವಾಗಿದೆ. ಇದರ ಹೆಸರು ಬಂದು ಮರಸ್ಸು. ಮರಸ್ಸು ಗ್ರಾಮದ ಒಂದು ವಿಶೇಷತೆ ಏನು ಅಂತ ಇವತ್ತು ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಈ ಮರಸ್ಸು ಅನ್ನೋ ಒಂದು ಪಟ್ಟಣ ಏನಿದೆ, ಇದು ಆಲೂರು ತಾಲೂಕಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಗ್ರಾಮೀಣ ಪ್ರದೇಶವಾಗಿದೆ. ಇಲ್ಲಿ ಈ ಮರಸ್ಸು ಅನ್ನುವಂಥ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಈಶ್ವರ, ಗಣಪತಿ, ಹಾಗೆ ಇನ್ನೊಂದು ವಿಶೇಷತೆ ಏನು ಅಂದರೆ ಇದರಲ್ಲಿ ಒಂದು ಗರುಡಗಂಬ ಇದೆ. ಇಲ್ಲಿ ಇದು ವಿಶೇಷವಾದ ಒಂದು ಗರುಡಗಂಬ ಆಗಿದೆ. ಇದು ಕಾಶಿಯಲ್ಲಿ ಬಿಟ್ಟರೆ ಒಂದು ಎರಡನೆಯ ಸ್ಥಳವಾಗಿ ಇಲ್ಲಿದೆ. ಅಂದರೆ ಮರಸ್ಸು ಅನ್ನುವಂಥ ಗ್ರಾಮದಲ್ಲಿ ಈ ಗರುಡಗಂಬ ಇದೆ. ಈ ಗರುಡಗಂಬ ಕಾಶಿಯಲ್ಲಿ ಕೂಡ ಇದೆ. ಕಾಶಿಯಲ್ಲಿ ಇರೋದು ಮೇನ್, ಅಂದರೆ ಮೊದಲು ಕಾಶಿಯಲ್ಲಿತ್ತು, ಇಲ್ಲೂ ಕೂಡ ಇರೋದು. ಕಾಶಿ ಬಿಟ್ಟರೆ ಇದು ಎರಡನೇ ಒಂದು ಸ್ಥಳವಾಗಿ ಇಲ್ಲಿ ಮರಸ್ಸು ಅನ್ನುವಂಥ ಒಂದು ಗ್ರಾಮದಲ್ಲಿ ಇದೆ. ಹಾಗೆ ಗಣಪತಿ ದೇವಸ್ಥಾನ ಮತ್ತು ಈಶ್ವರನ ದೇವಸ್ಥಾನ ಕೂಡ ಇಲ್ಲಿ ಇದೆ. ಇನ್ನು ನಿಮಗೆ ಇಲ್ಲಿ ನೋಡೋದಕ್ಕೋಸ್ಕರ ಈಶ್ವರನ ದೇವಸ್ಥಾನದಲ್ಲಿ ಈ ಹಳೆಗನ್ನಡದ ಒಂದು ಸಾಹಿತ್ಯವನ್ನು, ಅಂದರೆ ಶಾಸನ, ಹಳೆಗನ್ನಡದ ಶಾಸನವನ್ನು ಬರೆಯಲ್ಪಟ್ಟಿದೆ. ನೀವು ಇಲ್ಲಿಗೆ ಭೇಟಿ ನೀಡಿದರೆ ಹಳೆಗನ್ನಡದ ಶಾಸನವನ್ನು ನೋಡೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಅಂದರೆ ಈ ಈಶ್ವರ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಒಳಗಡೆನೆ ನಿಮಗೆ ಒಂದು ಕಲ್ಲಿನ ಒಂದು ಕಂಬದಲ್ಲಿ ಅದನ್ನು ಕೆತ್ತನೆ ಮಾಡಿದ್ದಾರೆ. ಇದನ್ನು ನೀವು ಅಲ್ಲಿ ನೋಡ್ಬೋದು. ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದರೆ ಇದು ಆಲೂರಿನಲ್ಲಿ ಬರುವಂಥ ಒಂದು ಸ್ಥಳ ಆಗಿದೆ. ಆಸಕ್ತರು ನೀವು ಭೇಟಿ ನೀಡಬಹುದು. ಯಾವುದೇ ಜಿಲ್ಲೆಯಲ್ಲಿದ್ದರೂ ಕೂಡ ನೀವು ಆಲೂರಿಗೆ ಬಂದರೆ ನಿಮಗೆ ಈ ಒಂದು ಸುಂದರ ಅನುಭವವನ್ನು ಸವಿಯೋದಕ್ಕೆ ಸಾಧ್ಯ ಆಗುತ್ತೆ.
ಹಾಗೆ ಹಳೆಗನ್ನಡದ ಒಂದು ಶಾಸನವನ್ನು ಅಲ್ಲಿ ಕೆತ್ತಿರೋದು ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಇಂತಹ ಒಂದು ಕನ್ನಡ ಸಾಹಿತ್ಯವನ್ನು ಒಂದು ಬೆಳೆಸುವಂತಹ ಒಂದು ಪ್ರಕ್ರಿಯೆ ಎಲ್ಲೆಲ್ಲೂ ಕೂಡ ನಡೀತಾ ಇದೆ. ಆದರೆ ಎಲ್ಲರೂ ಕೂಡ ಹೇಳ್ತಾರೆ ಕನ್ನಡ ಸಾಹಿತ್ಯವನ್ನು ಬೆಳೆಸಬೇಕು ಅಂತ. ನಾವು ಬೆಳೆಸಬೇಕಾಗಿಲ್ಲ. ಈ ರೀತಿಯ ಒಂದು ತಾಣಗಳೇನಿದೆ ಇಲ್ಲಿ ಭೇಟಿ ನೀಡೋದ್ರ ಮೂಲಕ ಅದರ ಬಗ್ಗೆ ತಿಳ್ಕೊಂಡು ನಾವು ಮುನ್ನಡೆದಾಗ ಖಂಡಿತವಾಗ್ಲೂ ನಾವು ಬದುಕಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಲ್ಲಿನ ಸುತ್ತಮುತ್ತಲ ಪರಿಸರ ನಿಮಗೆ ರಮಣೀಯವಾಗಿರುತ್ತೆ. ಒಂದು ವಿಷಯ ಏನಂದರೆ, ಯಾರೇ ಪ್ರಯಾಣಿಕರು ಅಥವಾ ಏನು ಪ್ರವಾಸಿಗರು ಭೇಟಿ ನೀಡ್ತೀರಿ ಅಂಥ ಸಂದರ್ಭದಲ್ಲಿ ಒಂದು ಪರಿಸರವನ್ನು ಹಾಳು ಮಾಡುವಂಥ ಕೆಲಸವನ್ನು ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ತುಂಬ ರಮಣೀಯವಾದ ದೃಶ್ಯವನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಸುತ್ತಮುತ್ತಲಿನ ಒಂದು ಪರಿಸರದಲ್ಲಿ ಅದ್ಭುತವಾದ ವಾತಾವರಣ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಸ್ಥಳ ಏನಿದೆ, ಈ ಸ್ಥಳ ಹಿಂದಿನ ಕಾಲದಲ್ಲಿ ಪಾಳ್ಯಗಾರರ ಆಡಳಿತಕ್ಕೆ ಒಳಪಟ್ಟಿತ್ತು ಅನ್ನೋದಕ್ಕೆ ಕೂಡ ಪುರಾವೆಗಳು ಅಲ್ಲಿಯ ಒಂದು ಪಳವಳಿಕೆಗಳು ನಮಗೆ ತಿಳಿಯಪಡಿಸ್ತದೆ. ಅಂದರೆ ಆ ಪ್ರದೇಶ ಏನಿದೆ, ಮರ್ಸಿ ಅನ್ನುವಂಥ ಒಂದು ಪ್ರದೇಶ ಏನಿದೆ, ಅದು ಪಾಳ್ಯಗಾರರ ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ಹೇಳಿ ಹಲವಾರು ಪಳವಳಿಕೆಗಳಿಂದ ನಮಗೆ ತಿಳಿದು ಬಂದಿದೆ. ಊರಿನ ಮುಂಭಾಗದಲ್ಲಿ ಕೋಟೆ ಬಾಗಿಲು ಅಂತ ಹಿಂದೆ ಇರ್ತಾ ಇತ್ತು, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಈಗಲೂ ಕೂಡ ಅಲ್ಲಿ ಆ ಒಂದು ಪಟ್ಟಣದಲ್ಲಿ ಇದೆ ಕೋಟೆ ಬಾಗಿಲು ಅಂತ ಹೇಳಿ ಹೇಳ್ತಾರೆ. ಅಂದರೆ ಹೆಬ್ಬಾಗಿಲು ಅಂತ ಹೇಳ್ತಾರೆ, ಊರಿನ ಹೆಬ್ಬಾಗಿಲು ಅಂತ. ಆ ಥರ ಅಲ್ಲೂ ಕೂಡ ಈಗಲೂ ಕೂಡ ಇರೋದನ್ನು ನಾವು ಮುಖ್ಯವಾಗಿ ಗಮನಿಸ್ತೇವೆ. ಸ್ನೇಹಿತರೆ, ಹೇಗೆ ಅನಿಸ್ತು ಈ ಒಂದು ಮಾಹಿತಿ? ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಸ್ಥಳಕ್ಕೆ ಭೇಟಿ ನೀಡೋದ್ರ ಮೂಲಕ ಇನ್ನೂ ರಮಣೀಯವಾದ ದೃಶ್ಯವನ್ನು ನಿಮ್ಮ ಕಣ್ಣಲ್ಲೇ ನೀವು ನೋಡ್ಬೋದು, ಹಾಗೆ ನೀವು ಆನಂದವನ್ನು ಸವಿಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ವಾರ ಇದೇ ಸಮಯದಲ್ಲಿ ನಿಮಗೆ ಮತ್ತೊಂದು ವಿಶೇಷದ ಬಗ್ಗೆ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೆ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಿಮ್ಮ ಷರತ್ತಿಗೆ ಅನುಮತಿ ಕೊಡಿ. ನಮಸ್ಕಾರ.